ಹಾಯ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾವು ಲಾಸ್ಟ್ ವೀಕೆಂಡು ಮಸಿನಗುಡಿ ಟ್ರಿಪ್ಗೆ ಹೋಗಿದ್ವಿ. ಆನ್ ದ ವೇ ಹಂಗೆ ಮೈಸೂರಲ್ಲಿ ಒಂದು ಸ್ಟಾಪ್ ಕೊಟ್ವಿ. ಹೋಟೆಲ್ ಹಳ್ಳಿ ಹಟ್ಟಿ ಅಂತ ಸ್ಟಾಪ್ ನಿಲ್ಲಿಸಿದ್ವಿ. ಅಲ್ಲಿ ಸಕ್ಕತ್ತಾಗಿತ್ತು ತಿಂಡಿ ಮಾತ್ರ. ಇಡ್ಲಿ ಮೇಲೆಲ್ಲ ತುಪ್ಪ ಹಾಕಿ ಕೊಟ್ಟಿದ್ರು. ಆಮೇಲೆ ಕೇಸರಿ ಬಾತ್ ಇತ್ತು, ಅದಂತೂ ಫುಲ್ ಜಾಗ್ರಿಯಲ್ಲಿ ಮಾಡಿದರು. ಕಾಫಿ ಟೇಸ್ಟು ಅಲ್ಟಿಮೇಟಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಗುಂಡಲ್ಪೇಟ್ ಕಾಫಿ ಡೇ ಹತ್ರ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ. ಕಾಫಿ ಕುಡಿದು ಒಂದು ಫೋಟೋ ತೊಗೊಂಡು ಎಲ್ಲ ಹೊರಟ್ವಿ. ಅಷ್ಟೊತ್ತಿಗೆ ನನ್ನ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ರೋಡ್ಗೆ ಎಂಟರ್ ಆದ್ವಿ. ನೆಕ್ಸ್ಟ್ ಅದು ಆ ವೆದರ್ ಮಾತ್ರ ಸಕ್ಕತ್ತಾಗಿತ್ತು, ಅಲ್ಟಿಮೇಟ್ ಇತ್ತು. ಅಷ್ಟೊತ್ತಿಗೆ ರೆಸಾರ್ಟ್ ರೆಸಾರ್ಟ್ ಹೆಸರು ಚಾಲ್ಟೇಸ್ ರೆಸಾರ್ಟ್ ಅಂತ. ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಲ್ಲೇ ಹೊಟ್ಟೆ ಹಸಿತಾ ಇತ್ತು. ಸೊ ಫಸ್ಟ್ ಹೋಗಿದ್ದೆ ಡೈನಿಂಗ್ ಏರಿಯಾಗೆ ಹೋಗಿ ಎಲ್ಲ ಊಟ ಮುಗಿಸಿದ್ವಿ. ಊಟ ಮಾತ್ರ ಅಲ್ಟಿಮೇಟಾಗಿತ್ತು. ಬಿರಿಯಾನಿ ಮತ್ತು ಕಬಾಬು ಎಲ್ಲ ಇತ್ತು. ವೆಜ್ಜಲ್ಲೂ ಇತ್ತು, ನೂಡಲ್ಸು ಮತ್ತು ರಸಮ್ಮು, ಅನ್ನ ಸಾರು ಎಲ್ಲ ಇತ್ತು. ಊಟ ಎಲ್ಲ ಮಾಡಿ ಒಂದು ರೆಸಾರ್ಟ್ ಒಂದು ರೌಂಡ್ ಸುತ್ತಾಡ್ಕೊಂಬಿಟ್ಟು ನೋಡ್ಕೊಂಬಂದ್ವಿ. ಮಕ್ಕಳಿಗೆ ಪ್ಲೇ ಏರಿಯಾ ಎಲ್ಲ ಇತ್ತು. ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ. ಆ ಮಕ್ಕಳಂತೂ ಫುಲ್ ಎಕ್ಸೈಟ್ಮೆಂಟ್ ಇದ್ದರು. ರೆಸಾರ್ಟಿಗೆ ಎಂಟರ್ ಆದ ತಕ್ಷಣ ನಾವು ಸ್ವಿಮ್ಮಿಂಗ್ ಪೂಲ್ ಹೋಗ್ಬೇಕು ಅಂತ. ಇವರೇ ನನ್ನ ಫಸ್ಟ್ ಮಗ ಆರವ್ ಅಂತ. ನೋಡಿ ಬಾತುಕೋಳಿ ಟ್ಯೂಬಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ. ಇನ್ನೊಬ್ಬ ಇವನೇ ಅಥರ್ವಂತೂ ಆ ಟ್ಯೂಬಲ್ಲಿ ನಂಗೆ ಕುತ್ಕೊಳ್ಳೋದೇ ಇಲ್ಲ ಅನ್ನೋ ಥರ. ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಫುಲ್ ಟ್ಯೂಬಲ್ಲಿ ಕುತ್ಕೊಳ್ಳಲ್ಲ, ಹಂಗೆ ಸ್ವಿಮ್ ಮಾಡ್ತೀನಿ ಅಂತ ಟ್ಯೂಬಿಂದ ಎದ್ಬಿಟ್ಟು ಇಳಿತೀನಿ ಅಂತ ಕುಂದಾಡ್ತಿದ್ದಾನೆ. ಹಂಗೆ ರೆಸಾರ್ಟಲ್ಲಿ ಒಂದೆರಡೆಲ್ಲ ಫೋಟೋಸ್ ತಕ್ಕೊಂಡು ಆ ರೆಸಾರ್ಟಿಂದನೇ ಒಂದು ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಮಳೆ ಬೇರೆ ಬರ್ತಾಯಿತ್ತು, ಸ್ವಲ್ಪ ಜಡಿ ಮಳೆ ಥರನೇ ಬರ್ತಿತ್ತು. ಸೊ ವೆದರ್ ಸಕ್ಕತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ಆ ಜೀಪಲ್ಲಂತೂ ಫುಲ್ ಎಲ್ಲ ರೋಡ್ ಸರಿ ಇರಲಿಲ್ಲ, ಫುಲ್ಲು ಹಿಂಗೆ ಆಗ್ತಿತ್ತು. ಮಕ್ಕಳು ಸ್ವಲ್ಪ ಅವ್ರಿಗೆ ಹಿಂಸೆ ಆಗ್ತಿದೆ ಅಂದರು. ಆಮೇಲೆ ಅಲ್ಲೊಂದೆರಡು ಫೋಟೋಸ್ ತೊಗೊಂಡು ಮಳೆ ಬಂದರು. ವೀಡಿಯೋ ಮಾತ್ರ ತಗೊಳೋದು ಬಿಡಲಿಲ್ಲ. ಅಲ್ಲೊಂದು ವೀಡಿಯೋ ಮಾಡ್ಕೊಂಡ್ವಿ. ಫುಲ್ ಮಳೆ ಬರ್ತಿತ್ತು, ಚೆನ್ನಾಗಿ ವೀಡಿಯೋ ಅಂತ ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಆನ್ ದ ವೇ ಬರಬೇಕಾದ್ರೆ ನವಿಲು ಮತ್ತು ಯಾವುದೋ ಡಿಫ್ರೆಂಟ್ ಟೈಪ್ ಆಫ್ ಯಾವುದೋ ಕೋತಿ ಬೇರೆ ಕಾಣಿಸ್ತದೆ. ನೋಡಿ ಅಲ್ಲಿ ಫಾಗ್ ಎಲ್ಲ ಹೆಂಗೆ ಕವರ್ ಆಗಿದೆ ಆ ಬೆಟ್ಟ ಸುತ್ತ, ಅದಂತೂ ನೋಡೋಕ್ಕೆ ಚೆನ್ನಾಗಿತ್ತು. ತಿರ್ಗಾ ಬೆಳಗ್ಗೆ ಇದ್ದು ಫಾರೆಸ್ಟ್ ಕಡೆಯಿಂದ ತಿರ್ಗಾ ಒಂದು ಸಫಾರಿ ಥರ ಕರ್ಕೊಂಡೋದ್ರು. ಫುಲ್ ನದಿ ಎಲ್ಲ ಕಾಣಿಸ್ತಾಯಿತ್ತು, ರೋಡಲ್ಲಿ ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟು ಜಿಂಕೆ ರೋಡಲ್ಲಿ ಹೋಗ್ತಾ ಆನ್ ದ ವೇ ಜಿಂಕೆ ಎಲ್ಲ ಕಾಣಿಸ್ತು. ಅವರು ಒಂದು ಫಾಲ್ಸಿಗೆ ಕರ್ಕೊಂಡೋದ್ರು. ವೆದರ್ ಚೆನ್ನಾಗಿತ್ತು. ನಾವು ಯಾಕಂದರೆ 5:30ಗೆಲ್ಲ 6:30ಗೆಲ್ಲ ಅಲ್ಲಿ ರೀಚ್ ಆಗಿಬಿಟ್ಟಿದ್ವಿ. ಸೊ ವೆದರ್ ಚೆನ್ನಾಗಿತ್ತು. ಅಲ್ಲೂ ಒಂದೆರಡು ಫೋಟೋಸ್ ಎಲ್ಲ ತಕ್ಕೊಂಡು ನೆಕ್ಸ್ಟು ನಾವು ಎಲಿಫೆಂಟ್ ಫೀಡಿಂಗ್ ಕ್ಯಾಂಪಿಗೆ ಬಂದ್ವಿ. ಮಕ್ಕಳಂತೂ ಅಲ್ಲಿ ಎಂಜಾಯ್ ಮಾಡಿದ್ರು. ಅವ್ರು ಎಲಿಫೆಂಟ್ನ ನೋಡ್ಕೊಂಡು ಅದಕ್ಕೂ ಆಯ್ ಅಂತ ಎಲ್ಲ ಹೇಳ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನೆಕ್ಸ್ಟ್ ಒಂದು ಫೋಟೋಸ್ ತೆಗೆಸ್ಕೊಂಡು ಬಾಯ್ ಟ್ರಿಪ್ಪಿಗೆ ಅಂತ